ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಉದ್ದಿನ ಬೇಳೆ ಬೋಂಡ ಮಾಡ್ತಾ ಇದ್ದೀನಿ ಮತ್ತು ಅದರೊಟ್ಟಿಗೆ ಹೆಸರು ಬೇಳೆ ಸೂಪ್ ಕೂಡ ಮಾಡ್ತಾ ಇದ್ದೀನಿ. ಎರಡನ್ನೂ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಲೆಂತಿ ಆಗುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಉದ್ದಿನ ಬೇಳೆ ಫ್ರೆಂಡ್ಸ್, ಉದ್ದಿನ ಕಾಳು, ಇದು ಉದ್ದಿನ ಬೇಳೆ ಆದ್ರಾಯ್ತು, ಕಾಳಾದ್ರಾಯ್ತು, ಯಾವುದಾದ್ರೂ ನೆನೆ ಇಟ್ಕೊಳ್ಳಿ. ಇದನ್ನು ಫುಲ್ಲು ಒಂದು ನೈಟ್ ನಾನು ನೆನೆ ಇಟ್ಟಿದ್ದೀನಿ. ಈಗ ಬೆಳಗ್ಗೆ ತಿಂಡಿಗೆ ಅದು ಮಾಡ್ಬೇಕಂತೇಳಿ. ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕೋತೀನಿ. ಸ್ವಲ್ಪ ಗಟ್ಟಿನೇ ಇರಬೇಕು ಇದು. ನಾನು ಇಲ್ಲಿ ಮಿಕ್ಸಿಗೆಲ್ಲ ಹಾಕೋತೀನಿ. ನೋಡಿ ಇದಕ್ಕೆ ಚೆನ್ನಾಗಿ ರುಬ್ಬಬೇಕು. ಅಂಬಡೆ ಮಾಡೋದಾದರೆ ನೈಸಾಗಿ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನೀಗ ಮಿಕ್ಸಿಯಲ್ಲಿ ರುಬ್ತೇನೆ. ಫುಲ್ಲು ಒಂದೇ ಸತಿ ಮಿಕ್ಸಿ ಸ್ಟಾರ್ಟ್ ಮಾಡಿ ಬಿಡಬಾರ್ದು. ಆನ್ ಆಫ್ ಮಾಡ್ತಾ ಇರಬೇಕು, ಅಂದರೆ ತುಂಬ ಇದು ಆಗಿಬಿಡುತ್ತೆ ಅದು. ನೋಡಿ ಈ ಥರ ಆಗಿದೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೋತೇನೆ ಫ್ರೆಂಡ್ಸ. ಇದಕ್ಕೆಲ್ಲ ಈಗ ರುಬ್ಬಿರೋವಂಥದ್ದು ಮಿಶ್ರಣನ ಹಾಕೋತೇನೆ. ನೋಡಿ ಇದಕ್ಕೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲಿ ಎಲ್ಲ ಹಿಟ್ಟು ರುಬ್ಬಿ ಹಾಕಿದ್ದೇನೆ ಫ್ರೆಂಡ್ಸ್. ಈಗ ಇದು ತುಂಬ ಅಂದರೆ ಸ್ವಲ್ಪ ಗಟ್ಟಿ ಇದೆ. ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋತೇನೆ. ಈಗ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ನೀರು ಹಾಕಿದೆ ಮಿಕ್ಸಿ ಜಾರ್ದು. ಇಲ್ಲಿ ಸ್ಪೂನಿಂದ ಕಲಸೋದ್ರಿಂದ ಹಿಟ್ಟು ನಮಗೆ ಹಗುರವಾಗಿ ಬರೋದಿಲ್ಲ. ನಾನು ಕೈಯಿಂದನೇ ಕಲಿಸ್ಕೊತೇನೆ. ಈಗ ನೋಡಿ ಇದಕ್ಕೆ ನಾನೀಗ ಉಪ್ಪಾಗಲಿ ಮತ್ತು ಏನೊಂದು ಹಾಕಲ್ಲ, ಹಾಗೆ ಕಲಸಿ ಇಟ್ಬಿಡ್ತೇನೆ. ನೋಡಿ ಈ ಥರ ನಾವು ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಹಗರು ಬರುತ್ತೆ, ಮತ್ತು ಈ ಥರ ಪಟ್ ಪಟ್ ಬಡಿಯೋದ್ರಿಂದ ಕೂಡ ಹಗರು ಬರುತ್ತೆ ನಮಗೆ ಹಿಟ್ಟು. ನೋಡಿ ನಮಗೆ ಈ ಥರ ಅಂಬಡೆ ಬಿಡುವಾಗ ಬೀಳಬೇಕು. ಇದು ಕರೆಕ್ಟ್ ಇದೆ. ಈಗ ಇನ್ನು ನೀರೆಲ್ಲ ಹಾಕೋದು ಬೇಡ ಫ್ರೆಂಡ್ಸ. ನೋಡಿ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 4 ಅವರ್ ಬಿಟ್ಬಿಡ್ತೀನಿ. ಹಿಟ್ಟು ಒಂದು 4 ಅವರ್ ಇದು ನೆನಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು 4 ಅವರ್ ಬಿಟ್ಬಿಡ್ತೀನಿ. ಇಲ್ಲಿ ನಾನು ಬೋಂಡಕ್ಕೆ ಸೂಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇವು ಹೆಸರುಬೇಳೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ. ಇದಕ್ಕೆ ಹೆಸರುಬೇಳೆಗೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿದ್ದು ಹಾಕ್ತೇನೆ. ಒಂದು ಅರ್ಧ ಇಂಚು ಶುಂಠಿ ಮತ್ತು ಕಾಯಿ ಮೆಣಸು ನಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗಲೇ ಕುದಿಯಾಗಲೇ ಹಾಕಬೇಕಾಗತ್ತೆ ನಾವು ಉಪ್ಪು ಕೂಡ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊತೀನಿ. ಬೇಗ ಬೇಯಲಿ ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನಾನೀಗ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ. ಒಂದು 3 ವಿಜಿಲ್ ಈಗ ಬೇಯಿಸ್ಕೊಂಡು ರೆಡಿ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀನಿ. ನೋಡಿ ಇಲ್ಲಿ ಇದು ಹೆಸರುಬೇಳೆ ಸೂಪ್ ಮಾಡಲಿಕ್ಕೆ ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ. ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ನೋಡಿ ಇಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬ್ಯಾಡಗಿ ಮೆಣಸು. ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಶುಂಠಿ ಅದೆಲ್ಲ ನಾವು ಇದರಲ್ಲಿ ಹಾಕಿದ್ದೀವಿ ಫ್ರೆಂಡ್ಸ್ ಆಲ್ರೆಡಿ. ಇದಕ್ಕೆ ನಾನೀಗ ಸ್ವಲ್ಪ ಇಂಗನ್ನು ಕೂಡ ಹಾಕ್ತೇನೆ. ನೋಡಿ ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇಂಗು ಹಾಕಬೇಕು, ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ತೇನೆ ಈ ಥರ. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಎಣ್ಣೆ. ಇಲ್ಲಿಗ ಇದಕ್ಕೆ ನಾವು
ರೆಡಿ ಮಾಡಿಟ್ಟಿರುವಂಥ ಸೂಪನ್ನು ಹಾಕ್ಕೊಂಡು ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತೆ ನಾನು ಬೇಯಿಸ್ಕೊಂಡಿದ್ದೇನೆ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ. ಈಗ ಇದಕ್ಕೆ ಹಾಕ್ತೇನೆ ಎಲ್ಲವನ್ನು. ನೋಡಿ ಇಲ್ಲಿ ಇದಕ್ಕೆ ಈಗ ಇದು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ. ಇದಕ್ಕೆ ನೋಡಿ ಈಗ ಸ್ವಲ್ಪ ಹಸಿ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಈ ಥರ ಕಟ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಲಿಂಬೆ ರಸ, ಇದನ್ನು ಮಾತ್ರ ಹಾಕಲೇಬೇಕು. ನಿಂಬೆ ರಸ ಇದ್ರೇ ಚೆನ್ನಾಗಿರುತ್ತೆ ಸೂಪು, ಹುಳಿ ಹುಳಿಯಾಗಿ. ನೋಡಿ ಇದು ನೀವು ಎಷ್ಟು ಸೂಪ್ ಮಾಡ್ತಿರಲ್ಲ ಅದರ ಮೇಲೆ ಹಾಕೋಬೋದು. ನೋಡಿ ಈಗ ಸೂಪು ಎಷ್ಟು ಚೆನ್ನಾಗಿ, ನಿಮಗೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಈಗ ಕುದಿಯುವಾಗ. ತುಂಬ ಚೆನ್ನಾಗಿರುತ್ತೆ ಇದು ಸೂಪು, ಬೋಂಡಾ ಹೊಟ್ಟೆಗೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ. ಇಲ್ಲಿ ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು. ಈಗ ಸೂಪ್ ರೆಡಿಯಾಗಿದೆ. ಬೋಂಡಾ ಮಾಡೋಣ ಹೇಗೆ ಅಂಥೇಳಿ ಫ್ರೆಂಡ್ಸ. ಸೂಪು ಸೂಪರಾಗಿದೆ ನೋಡಿ. ಈಗ ಸೂಪ್ ರೆಡಿಯಾಗಿದೆ, ಇದನ್ನ ಎತ್ತಿಡ್ತೇನೆ ಈಗ ಫ್ರೆಂಡ್ಸ. ನೋಡಿಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ. 4 ಗಂಟೆ ಮೇಲೆ ಆಗಿದೆ ಹಿಟ್ಟು ನಾನು ಇದನ್ನೀಗ ಒಂದು ಸತಿ ನಾನು ಇಲ್ಲಿಗ ಇದಕ್ಕೆ ಏನೇನು ಹಾಕಬೇಕಂತ ಹೇಳಿ ತೋರಿಸ್ತೀನಿ. ಸ್ವಲ್ಪ ಹಸಿ ತೆಂಗಿನಕಾಯಿ ಚೂರುಗಳನ್ನು ಕಟ್ ಮಾಡಿ ಇಟ್ಟಿದ್ದೆ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, 1 ಕಾಯಿ ಮೆಣಸು, ಇದನ್ನಷ್ಟು ಈಗ ಇದಕ್ಕೆ ಹಾಕೋತೇನೆ. ಮತ್ತು ಉಪ್ಪದು ಏನು ಹಾಕಿದ್ದಿಲ್ಲಲ್ಲ ಫ್ರೆಂಡ್ಸ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನೀಗ ಒಂದು ಸತಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ, ಕಾಣ್ತಿರ್ಬೋದು. ಇದಕ್ಕೀಗ ಸೋಡಾ ಪುಡಿದು ಏನೂ ಹಾಕುವಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ನೀವು ಅರ್ಜೆಂಟಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಸೋಡಾ ಪುಡಿ ಕೂಡ ಹಾಕೋಬೋದು. ಹಿಟ್ಟು ಸಖತ್ತಾಗಿ ಉಬ್ಬಿದೆ ಚೆನ್ನಾಗಿ ನೋಡಿ. ಈಗ ಇದನ್ನೊಂದು ಸತಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಈಗೆಲ್ಲ. ನೋಡಿ ಈ ಥರ ಬಡ್ಕೋಬೇಕು, ಚೆನ್ನಾಗಿ ಹಿಟ್ಟು ಇದಾಗುತ್ತೆ. ಉಪ್ಪು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಡೆ ಉಪ್ಪು ಒಂದು ಕಡೆ ಇದು ಆಗಬಾರ್ದಲ್ಲ. ನೋಡಿ ಬೋಂಡಾ ಸೂಪು ತಿಂದರೆ ಮಸ್ತಾಗಿರುತ್ತೆ. ಮಳೆ ಮತ್ತು ಚಳಿ ಇರುವಾಗ ಈ ಥರ ಮಾಡಿದರೆ ನೋಡಿ ಹಿಟ್ಟು ಈ ಥರ ಪಟ್ ಅಂತೇಳಿ ಬೀಳಬೇಕು ಫ್ರೆಂಡ್ಸ್. ನಮಗೆ ಹಿಟ್ಟು ಸರಿ ಇದೆ. ಈಗ ಇದನ್ನು ಹೇಗೆ ಬೋಂಡ ಬಿಡೋದು ಅಂಥೇಳಿ ತೋರಿಸ್ತೀನಿ ಬನ್ನಿ ಈಗ ಫ್ರೆಂಡ್ಸ. ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ. ಎಣ್ಣೆ ಫುಲ್ ಕಾಯಬೇಕು, ಆಮೇಲೆ ಮೀಡಿಯಮಲ್ಲಿ ಇಡಬೇಕಾಗತ್ತೆ. ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನಾವು ಎಷ್ಟು ಬೇಕು ನೋಡಿ ಬೋಂಡಾನ ಅಷ್ಟನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ನಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಹಾಕ್ಕೋಬೋದು, ಇಲ್ಲ ನಮಗೆ ಸಣ್ಣ ಸೈಜ್ ಬೋಂಡ ಬೇಕಂದರೆ ಇಲ್ಲಿ ಸಣ್ಣ ಸೈಜ್ ಕೂಡ ಹಾಕ್ಕೋಬೋದು. ಎಣ್ಣೆಯಲ್ಲಿ ಎಷ್ಟು ಹಿಡಿತೆ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಬಿಡಬೇಕು ನಾವು ಬೋಂಡ. ತುಂಬ ಚೆನ್ನಾಗಿರುತ್ತೆ ಇದು, ಸೂಪ್ ಹೊಟ್ಟೆಗೆ ಅಂತೂ ಮಸ್ತಾಗಿರುತ್ತೆ. ನೋಡಿ ಇಷ್ಟನ್ನು ನಾನು ಇದರಲ್ಲಿ ಹಾಕ್ತೇನೆ. ಸ್ಲೋ ಉರಿಯಲ್ಲಿ ಇದು ಎಣ್ಣೆಯಲ್ಲಿ ನಾವು ಕರ್ಕೋಬೇಕಾಗತ್ತೆ. ಒಳಗಡೆ ಎಲ್ಲ ಹಸಿ ಉಳಿಬಾರ್ದಲ್ಲ, ಅದಕ್ಕಾಗಿ ಸ್ಲೋ ಇಟ್ಟಿದ್ದೀನಿ ಈಗ ಗ್ಯಾಸು. ನೋಡಿ ಈಗ ಸ್ವಲ್ಪ ಇದನ್ನು ತಿರುಗಿಸಿ ಹಾಕೋತೇನೆ, ಯಾಕಂದರೆ ನೋಡಿ ನಿಮಗೆ ಕಾಣ್ತಿರ್ಬೋದು ಅವೇ ತಿರುಗ್ತಾ ಇದ್ದಾವೆ. ನಾವು ಸ್ವಲ್ಪ ಮುಟ್ಟಿದರೆ ಸಾಕು ನೋಡಿ ಚೆನ್ನಾಗಿ ಅವೇ ತಿರುಗ್ತಾ ಇದ್ದಾವೆ ಫ್ರೆಂಡ್ಸ. ನೋಡಿ ಈ ಥರ ಒಳಗಡೆ ಎಲ್ಲ ಗೂಡು ಥರ ಚೆನ್ನಾಗಿ ಬರಬೇಕು ನಮಗೆ. ಇದರಲ್ಲಿ ಸೋಡಾ ಪುಡಿ ಅದು ಏನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ. ನಾನು ಚೆನ್ನಾಗಿ ಸೋಡಾ ಪುಡಿ ಹಾಕಿದರೆ ಇದು ಆಗುತ್ತೆ ಅಂಥೇಳಿ ತುಂಬ ಹೊತ್ತು ಇಡ್ಲಿಕ್ಕೂ ಆಗಲ್ಲ, ಮತ್ತು ಎಣ್ಣೆ ಕೂಡ ಜಾಸ್ತಿ ಕುಡಿಯುತ್ತೆ ಅದು. ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ಯಾವ. ಈಗ ಕರ್ದ ನೋಡಿ ಎಣ್ಣೆಯಲ್ಲಿ ಬೋಂಡ. ಈಗ ನಾನು ಇದನ್ನು ತಗೊಂಡ್ಬಿಡ್ತೇನೆ. ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿರ್ತವೆ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಸೂಪರಾಗಿರ್ತವೆ ಇವು ಬೋಂಡ. ನೋಡಿ ಈಗ ತಗೊಂಡ್ಬಿಡ್ತೇನೆ ನಾನೆಲ್ಲ. ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಬೋಂಡ ಅಂಥೇಳಿ. ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸೂಪು ಬೋಂಡ ರೆಡಿಯಾಗಿದೆ ಫ್ರೆಂಡ್ಸ್. ಸೂಪರಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ. ಬೋಂಡ ನೋಡಿ ಎಷ್ಟು ಮೇಲ್ಗಡೆ ಗರಿ ಗರಿ, ಒಳಗಡೆ ಸಾಫ್ಟಾಗಿ ಸುಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಸೂಪರಾಗಿದೆ, ಮಸ್ತಾಗಿದೆ.
ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ಬಿಡಿ ಒಂದು ಲೈಕ್ ಕೂಡ ಮಾಡಿ.